राजाय धीमहि तन्नो धन्वन्तरिः प्रचोदयात्। रागादिरोगान् सततानुशक्तान् अशेषकाय प्रस्तुतान् अशेषान् औत्सुक्यमोह अरतिदान् जगान् यो ಅಪೂರ್ವವೈದ್ಯಾಯ ನಮೋಸ್ತು ತಸ್ಮೈ. ಆಹಾರದ ಬಗ್ಗೆ ವಿವಿಧ ಗ್ರಂಥಗಳಲ್ಲಿ ವಿವಿಧ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಇಂದಿನ ದಿನ ಮಹಾಭಾರತದಲ್ಲಿ ಆಹಾರದ ಪ್ರಾಮುಖ್ಯತೆಯನ್ನು ಯಾವ ರೀತಿ ತಿಳಿಸಿದ್ದಾರೆ ಅಂತೇಳಿ ನೋಡೋಣ. ಆಹಾರಾತ್ ಸರ್ವಭೂತಾನಿ ಸಂಭವಂತಿ ಮಹೀಪತೆ ಆಹಾರೇಣ ವಿವರ್ಧಂತೆ ತೇನ ಜೀವಂತಿ ಜಂತವಃ. ಈ ಶ್ಲೋಕದಲ್ಲಿ ಆಹಾರದ ಪ್ರಾಮುಖ್ಯತೆಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಹಾರಾತ್ ಸರ್ವಭೂತಾನಿ ಸಂಭವಂತಿ ಮಹೀಪತೆ. ಆಹಾರದಿಂದಾಗಿಯೇ ಈ ಲೋಕದಲ್ಲಿರುವಂತಹ ಎಲ್ಲ ಜೀವಿಗಳ ಸೃಷ್ಟಿಯಾಗಿದೆ. ಈ ಜೀವಿಗಳ ಸೃಷ್ಟಿಗೆ ಆಹಾರ ಹೇಳುವಂಥದ್ದು ಅತಿ ಅವಶ್ಯಕ. ಯಾವಾಗ ವ್ಯಕ್ತಿ, ಪ್ರಾಣಿ, ಜೀವಜಂತುಗಳು ಆಹಾರವನ್ನು ಸೇವಿಸದಿಲ್ಲವೋ ಅಂತಹ ಸಂದರ್ಭದಲ್ಲಿ ಇವುಗಳ ನಾಶವಾಗ್ತದೆ. ಇವುಗಳ ನಾಶವಾದಾಗ ಅವುಗಳ ಅಸ್ತಿತ್ವವೇ ಇರುವುದಿಲ್ಲ. ಈ ಕಾರಣದಿಂದಾಗಿಯೇ ಆಹಾರಾತ್ ಸರ್ವಭೂತಾನಿ ಸಂಭವಂತಿ ಮಹೀಪತೆ. ಆಹಾರದಿಂದಾಗಿಯೇ ಎಲ್ಲ ಭೂತಗಳ ಅಂದರೆ ಎಲ್ಲ ಪ್ರಾಣಿಗಳ, ಜೀವಜಂತುಗಳ, ಮನುಷ್ಯನ ಒಂದು ಉತ್ಪನ್ನವಾಗಿದೆ ಅಂತೇಳಿ ಹೇಳಿದ್ದಾರೆ. ಆಹಾರೇಣ ವಿವರ್ಧಂತೆ. ಈ ಆಹಾರದಿಂದಾಗಿಯೇ ಇವುಗಳ ವರ್ಧನೆ. ಇಲ್ಲಿ ವರ್ಧನೆ ಅಂತೇಳಿದರೆ ಎರಡು ಅರ್ಥದಲ್ಲಿ ತಿಳ್ಕೊಳ್ಬೇಕು. ಒಂದು, ಪ್ರತಿಯೊಂದು ಜೀವಜಂತುವಿನ, ಪ್ರಾಣಿಯ, ಮನುಷ್ಯನ ವರ್ಧನೆ. ಇನ್ನೊಂದು ಅರ್ಥದಲ್ಲಿ ಇವುಗಳ ಸಂಖ್ಯೆಯಲ್ಲಿ ಸಹ ವರ್ಧನೆ. ಒಂದಿದ್ದ ಪ್ರಾಣಿ ಎರಡಾಗ್ತದೆ, ಎರಡಿದ್ದದ್ದು ನಾಲ್ಕಾಗ್ತದೆ. ಈ ರೀತಿ ಒಂದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಒಂದು ವ್ಯಕ್ತಿಗತ ವೃದ್ಧಿಗಾಗಿ, ಪ್ರತಿಯೊಬ್ಬ ಮನುಷ್ಯನ ವರ್ಧನೆಗಾಗಿ ಹುಟ್ಟಿದ ಮಗು ಬೆಳಿಲೇಬೇಕು. ಪ್ರತಿ ವರ್ಷ ಒಂದು ಬೆಳವಣಿಗೆಯನ್ನು ನೋಡ್ಬೋದು. ಯುವಾವಸ್ಥೆಯವರೆಗೆ ಬೆಳವಣಿಗೆ ನಡೀತಾ ಇರ್ತದೆ. ಅದಾದ ನಂತರ ಅದನ್ನು ಒಂದು ಪರಿಪಾಲನೆ ಮಾಡಲಿಕ್ಕೆ ಸಹ ಆಹಾರ ಹೇಳುವಂಥದ್ದು ಅತಿ ಅವಶ್ಯಕ. ಹೀಗೆ ಪ್ರತಿಯೊಂದು ಪ್ರಾಣಿಗಳ, ಜೀವಜಂತುಗಳ ವರ್ಧನೆಗೆ, ಪೋಷಣೆಗೆ ಆಹಾರ ಹೇಳುವಂಥದ್ದು ಅತಿ ಅವಶ್ಯಕ ಹೇಳಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ತೇನ ಜೀವಂತಿ ಜಂತವಃ. ಈ ಆಹಾರದಿಂದಾಗಿಯೇ ಈ ಪ್ರಪಂಚದಲ್ಲಿ ಜೀವಿಗಳು ಅಂತ ಹೇಳಿದರೆ ಜೀವ ಇರುವಂತಹ ಎಲ್ಲ ಪ್ರಾಣಿಗಳು. ಇವುಗಳಲ್ಲಿ ಮನುಷ್ಯನೂ ಬರ್ತಾನೆ, ಎಲ್ಲ ರೀತಿಯಾದಂತಹ ಜೀವಜಂತುಗಳು, ಪ್ರಾಣಿಗಳು, ಕ್ರಿಮಿಕೀಟಗಳು. ಹೀಗೆ ಇವುಗಳ ಅಸ್ತಿತ್ವಕ್ಕಾಗಿ, ಜೀವನಕ್ಕಾಗಿ ಪ್ರತಿನಿತ್ಯ ಅನ್ನ ಅಥವಾ ಆಹಾರ ಸೇವನೆ ಅತಿ ಅವಶ್ಯಕ. ಈ ಆಹಾರ ಇಲ್ಲದೆ ಈ ಪ್ರಪಂಚ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಮಹಾಭಾರತದಲ್ಲಿ ಆಹಾರದ ಪ್ರಾಮುಖ್ಯತೆಯನ್ನು ನಿರ್ದಿಷ್ಟವಾಗಿ, ಸ್ಪಷ್ಟವಾಗಿ ಹೇಳಿರುವುದನ್ನು ನೋಡ್ತೇವೆ. ಈ ಆಹಾರ ಹೇಳುವಂಥದ್ದು ವಿವಿಧ ಪ್ರಾಣಿಗಳಿಗೆ ವಿವಿಧ ರೀತಿಯಲ್ಲಿ ದೊರಕ್ತದೆ. ಹಾಗೂ ವಿವಿಧ ರೀತಿಯಲ್ಲಿ ದೊರಕುವಂಥ ಈ ಆಹಾರಗಳನ್ನು ಸಮಯೋಚಿತವಾಗಿ ಯಾವುದು ಪಥ್ಯವಾಗಿದೆಯೋ, ಯಾವುದು ಹಿತವಾಗಿದೆಯೋ ಅದನ್ನು ಆಯ್ಕೆ ಮಾಡಿಕೊಂಡು ಪ್ರತಿನಿತ್ಯ ಸೇವಿಸಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಈ ಆಹಾರ ಹೇಳುವಂಥದ್ದು ಒಂದು ಶರೀರದ ಪೋಷಣೆಯನ್ನು ಮಾಡಲಿಕ್ಕೆ ಸಹಾಯಕವಾಗ್ತದೆ. ಹೀಗೆ ಮಹಾಭಾರತದ ಈ ಶ್ಲೋಕ ಆಹಾರದ ಪ್ರಾಮುಖ್ಯತೆಯನ್ನು ತಿಳಿಸಿದೆ. ಆಹಾರ ಹೇಳುವಂಥದ್ದು ಅತಿ ಪ್ರಮುಖವೆಂದು ಅಸಂಬದ್ಧವಾಗಿ ಆಹಾರವನ್ನು ಸೇವಿಸುವುದು ಸಹ ಒಳ್ಳೆಯದಲ್ಲ. ಜೀವ ಸೃಷ್ಟಿಗಾಗಿ, ಜೀವದ ಅಸ್ತಿತ್ವಕ್ಕಾಗಿ ಆಹಾರ ಅತಿ ಉತ್ತಮ ಅಂಥೇಳಿ ಅದೇ ಆಹಾರವನ್ನು ವಿವಿಧವಾದಂತಹ ನಿಯಮಗಳನ್ನು ಪರಿಪಾಲನೆ ಮಾಡದೆ
ಸೇವಿಸಬಾರ್ದು. ಯಾವಾಗ ನಿಯಮಗಳನ್ನು ಪರಿಪಾಲನೆ ಮಾಡಿಕೊಂಡು ವ್ಯಕ್ತಿಗೆ ಯಾವುದು ಹಿತವೋ ಅನುಕೂಲವೋ ಅದನ್ನು ಸೇವಿಸಿದಾಗ ಆಹಾರ ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಳ್ತದೆ.